सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् उत्तिष्ठ उत्तिष्ठ गोविन्द उत्तिष्ठ ದೇವಾ ಪ್ರಭು ಲಿಂಗೇಶ ಇನ್ನೊಮ್ಮೆ ಧರೆಗೆ ಬಾ 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 ಸತ್ಯ ಶಾಂತಿಯಾಗಿ ಬಾ ನಿತ್ಯ ಜ್ಯೋತಿಯಾಗಿ ಬಾ ಸತ್ಯ ಶಾಂತಿಯಾಗಿ ಬಾ ನಿತ್ಯ ಜ್ಯೋತಿಯಾಗಿ ಬಾ ದೇವಾ ಪ್ರಭು ಲಿಂಗೇಶ ಇನ್ನೊಮ್ಮೆ ಧರೆಗೆ 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 ಬಾ ಸತ್ಯ ಶಾಂತಿಯಾಗಿ ಬಾ ನಿತ್ಯ ಜ್ಯೋತಿಯಾಗಿ ಬಾ ಸತ್ಯ ಶಾಂತಿಯಾಗಿ ಬಾ ನಿತ್ಯ ಜ್ಯೋತಿಯಾಗಿ ಬಾ ದೇವಾ ಪ್ರಭು ಲಿಂಗೇಶ ಇನ್ನೊಮ್ಮೆ ಧರೆಗೆ ಬಾ ಇನ್ನೊಮ್ಮೆ ಧರೆಗೆ ಬಾ ಇನ್ನೊಮ್ಮೆ ಧರೆಗೆ ಬಾ ಇನ್ನೊಮ್ಮೆ ನಮಸ್ಕಾರ ರೀ ಧನ್ಯರ. ನಮಸ್ಕಾರ ರುದ್ರ. ರುದ್ರ, ಊರಲ್ಲಿ ಏನೋ ಗದ್ದಲ ನಡೆದಂತೆ. ಊರು ತುಂಬಾ ಸುದ್ದಿ ಹಬ್ಬಿಕೊಂಡಿದೆ. ಈ ವಿಷಯ ನಿನಗೆ ಗೊತ್ತಿಲ್ಲವೇ? ಗೊತ್ತೈತ್ರಿ ಧನ್ಯರ, ಗೊತ್ತೈತ್ರಿ. ಅದಕ್ಕಂತೆ ನಿಮ್ಮನ್ನು ಭೇಟಿ ಆಗಬೇಕಂತ ಊರ ಜನರು ಹೊರಗಡೆ ನಿಂತಿದ್ದಾರೆ. ಊರ ಬರುಬರ್ತಾ ಭಾಳ ಹೊಲಸೈತ್ ನೋಡ್ರಿ. ಆ ತಿಮ್ಮನ ಮಗ ಕಾಳ ಏನೋ ತಪ್ಪು ಮಾಡ್ಯಾನಂತ್ರಿ. ಅದಕ್ಕೆ ಅವನಿಗೆ 4 ಜನ ಹಿಡಿದುಕೊಂಡು
ನಿಮ್ಮ ಹತ್ತಿರ ಬಂದಿದ್ದಾರೆ, ನೀವೇ ನ್ಯಾಯ ಮಾಡಬೇಕಂತ. ಎಲ್ಲಿದ್ದಾರೆ ಅವರು? ಕರಿಯವರನ್ನು ರುದ್ರ. ಲೇ ನಾಗೆ ಹಣಿಮ್ಯಾ, ಕರೆದು ಕೊಡು ಮರ್ರಿ ಅವನು. ರುದ್ರ, ಇವನು ಊರಲ್ಲಿ ಏನು ತಪ್ಪು ಮಾಡಿದಾನೆ? ಏನಂತ ಹೇಳ್ಬೇಕ್ರಿ ದನಿಯರ? ಹಿಂದಕೊಮ್ಮ ಇದೇ ಊರಾಗ ಚಿಟ್ಟೆ ಶಿವನ್ ಪಾಂಟಪುರಿ ಹೊಡೆದು ಕಳತನ ಮಾಡಿದ್ರಿ. ಮತ್ತು ಈ ಊರ ಸರ್ಪಂಚ ಕಾಂತು ಮುತ್ಯನ್ ಜೋಳದ ಗುಡಿಗೆ ಬೆಂಕಿ ಬೇರೆ ಹತ್ತಿದ್ರಿ. ಆವತ್ತೇ ಇವನ ಕೈ ಕಾಲು ಮುರಿದು ನೀವು ಶಿಕ್ಷೆ ಕೊಡಬಹುದಾಗಿತ್ತು. ಆದರೆ ಇವನು ಮಾಡದ ತಪ್ಪಿಗೆ ನೀವು ದಂಡ ಕಟ್ಟಿಸಿದ್ರಿ. ಆವತ್ತು ಅಷ್ಟು ಸಾಲದಂತ ತಿಳಿದು ಇವತ್ತೇನು ಮಾಡ್ಯಾನ ಗೊತ್ತದೇನ್ರಿ? ಏನು ಮಾಡಿದಾನೆ ರುದ್ರ? ಆ ಕೆಂಚಿ ಮಗಳು ಕೂಲಿ ಮಾಡಾಕ ತೋಟದ ಕಡೆ ಹೊರಟಾಗ ಅವಳ ಮೇಲೆ ಬಲಾತ್ಕಾರ ಮಾಡಬೇಕೆಂದು ಪ್ರಯತ್ನ ಪಟ್ಟಿದ್ದಾನೆ. ಹೌದಲ್ಲೇ ಕಾಳ? ಇಲ್ರಿ ದನಿಯವ್ರೆ, ನಾ ಏನು ಮಾಡಿಲ್ರಿ, ಇವರೆಲ್ಲ ಸುಳ್ಳು ಹೇಳ್ತಾರೆ. ಮುಚ್ಚಲೇ ಬಾಯಿ ಬಿಡವ. ನೀನು ಎಲ್ಲಿರುವಿ, ಎಲ್ಲಿ ನಿಂತಿರುವಿ, ಯಾರ ಕಣ್ಣು ಮುಂದೆ ನಿಂತಿರುವಿ ಎಂಬ ಅರ್ವ ನಿನಗಿರ್ಲಿ. ಸುತ್ತಮುತ್ತಲಿನ 40 ಹಳ್ಳಿ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ಇದು ನ್ಯಾಯವಂತರ ಮನೆತನ. ಇಂಥ ಮನೆತನದಲ್ಲಿ ನಿಂತು ಅನ್ಯಾಯದ ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಬೇಕಾಗುತ್ತದೆ. ಹಳ್ಳಿ 10 ಜನರನ್ನು ನಿನ್ನನ್ನು ಹಿಡಿದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡೇನು, ಬಹುಶಃ ನೀನು ಏನಾದರೂ ತಪ್ಪು ಮಾಡಿರ್ಬೇಕಂತ. ನೀ ಮಾಡಿದ ಅಪರಾಧ ಸತ್ಯವೋ ಅಥವಾ ಸುಳ್ಳು ಎಂಬುದನ್ನು ನಿನ್ನ ಬಾಯಿಂದಲ್ಲಿ ನೀನೇ ಬಗಳು. ಅವನ ಬಾಯಿಂದ ಏನು ಕೇಳ್ತೀರಿ ದನಿಯರ? ನಿಮ್ಮ ಹತ್ತಿರ ಯಾರು ಸುಳ್ಳು ಹೇಳ್ತಾರೆ ಏನ್ರಿ? ಸುತ್ತ 40 ಹಳ್ಳಿ ಜನರು ಬಂದು ನಿಮ್ಮ ಹತ್ತಿರ ನ್ಯಾಯ ಕೇಳ್ತಾರ, ನೀವು ನ್ಯಾಯ ಮಾಡ್ತೀರಿ. ನೀವು ನ್ಯಾಯ ಮಾಡಿದ್ಮ್ಯಾಗ ಮುಗಿದು ಹೋಯ್ತು. ಸಾಕ್ಷಾತ್ ಆ ಪ್ರಭುಲಿಂಗ ದೇವರು ಬಂದು ನ್ಯಾಯ ಮಾಡ್ದಂಗ ನಿಮ್ಮ ಹಿಡಿದು ನಿಮ್ಮ 10 ಜನ ಕಾಲದಿಂದಲೂ ನ್ಯಾಯ ಮಾಡುತ್ತಾ ಬಂದ ಮನೆತನವಿದು. ಇಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮವೇ ಈ ಧರ್ಮಾಪುರದ ನಿತ್ಯದ ಉಸಿರು. ಇಂಥ ನಾಡಿಗೆ ನಿಮ್ಮಂಥ ಧನಿಯರು ಹುಟ್ಟಿದು ನಾವೇ ಪುಣ್ಯವಂತರೆಂದು ತಿಳಿದಿದ್ದೇವೆ. ನಿಮ್ಮಂಥವರು ಮನೆತನ ಜೀವಂತ ಇರುವವರೆಗೂ ನಮ್ಮಂಥವರು ಸುತ್ತ ಹಳ್ಳಿಗಳಲ್ಲಿ ಆರಾಮವಾಗಿ ಬದುಕುತ್ತೇವೆ. ಆದರೆ ಇಂಥ ದುಷ್ಟ ಈ ಭೂಮಿ ಮ್ಯಾಗ ಹುಟ್ಟು ಬರದಗಿತ್ರಿ ಧನಿಯರ, ಹುಟ್ಟು ಬರದಗಿತ್ರಿ. ಹೌದು ರುದ್ರ, ಹೌದು, ನಿನ್ನ ಮಾತು ಸತ್ಯವಾಗಿದೆ. ಇಂಥ ಪಾಪಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಲೇ ಕಾಳ, ಇವತ್ತಿನಿಂದ ನೀ ಊರಲ್ಲಿ ಬದುಕಬಾರದು. ಈ ಊರ ಬಿಟ್ಟು ಹೋಗಬೇಕು. ಮತ್ತೆ ನೀ ತಿರುಗಿ ಊರಿಗೆ ಬರಬಾರದು. ಒಂದು ವೇಳೆ ತಿರುಗಿ ಬಂದರೆ ನೀನು ಕುತ್ತಿಗೆಯನ್ನು ಕತ್ತರಿಸಿ ಈ ನಮ್ಮ ಹನುಮಪ್ಪನ ಗುಡಿ ಮುಂದೆ ಹೊಗಳಬೇಕಾಗುತ್ತದೆ. ಇದೇ ನಿನಗೆ ಎಚ್ಚರಿಕೆ. ಹೊರಟು ಹೋಗಿಲ್ಲಿಂದ, ಹೊರಟು ಹೋಗಿಲ್ಲಿಂದ. ಧನಿಯರ, ಇಂಥ ಚಿಕ್ಕ ವಯಸ್ಸಿನಲ್ಲಿ ಎಂತೆಂಥ ಸಮಸ್ಯೆಗಳನ್ನು ಬಗೆಹರಿಸ್ತಿರಲ್ಲ. ನಮ್ಮ ದೊಡ್ಡ ಧನಿಯರಂಗ ನಿಮ್ಮ ಹತ್ತಿರ ಕೂಡ ದೊಡ್ಡ ಗುಣ ಐತಿ. ಆದರೆ ನಿಮ್ಮಂಥ ಪುಣ್ಯವಂತರಿಗೆ ಆ ದೇವರು ಮಕ್ಕಳ ಸಂತಾನ ನೀಡಲಾರ್ದು ದೊಡ್ಡ ಪಾಪರಿಯಪ್ಪ. ನಿಮ್ಮ ಹೊಟ್ಟೆಯಿಂದ ಒಂದು ಮಗ ಹುಟ್ಟಬೇಕಂತೂ ನಾನು ನಿತ್ಯ ಪ್ರಭುಲಿಂಗ ದೇವರಲ್ಲಿ ಬೇಡ್ಕೊತೀನಿ. ಹುಟ್ಟಿದ ಮಗು ನಿಮ್ಮಾಗೆ ದೊಡ್ಡ ಗುಣದವನಾಗಬೇಕು ಮತ್ತು ಸುತ್ತ ಹಳ್ಳಿಗೆ ನ್ಯಾಯ ಹೇಳಿ ಚಿಕ್ಕ ದನಿ ಆಗಬೇಕಂತೂ ನನ್ನ ಆಶೀರ್ಯಪ್ಪ. ಆ ಭಾಗ್ಯ ನಾನು ಯಾವ ಕಾಣ್ತೀನೋ ಏನು ಆ ಪ್ರಭುಲಿಂಗನೇ ಬಲ್ಲ. ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ನಮಗೆ ಮಕ್ಕಳು ದೊರೆಯಲಿಲ್ಲ. ಅದು ಏಕೆಂದರೆ ಅದು ನಿಮ್ಮಂತ ಪ್ರಜೆಗಳೇ ನಮ್ಮ ಮನೆ ಮಕ್ಕಳನ್ನು ತಿಳಿದರಾಯ್ತು ರುದ್ರ. ನಿಮ್ಮಂತ ದೀನ ದಲಿತರೇ ನಮ್ಮ ಬಂಧುಗಳು. ನಿಮ್ಮಂತ ದೀನ ದಲಿತರೇ ನಮ್ಮ ಬಂಧುಗಳು.
ಮಕ್ಕಳ ಭಾಗ್ಯ ಪಡಿಬೇಕಾದ್ರೆ ಅದಕ್ಕೂ 7 ಜನ್ಮದ ಪುಣ್ಯ ಪಡಿಬೇಕು. ರುದ್ರ, ದೇವರು ನಮಗೆ ಯಾವ ರೀತಿಯಾಗಿ ಕಡಿಮೆ ಮಾಡಿಲ್ಲ. ಅರಮನೆ ಅಂತ ಮನೆ, 400 ಎಕರೆ ಭೂಮಿ, ಬೆಳ್ಳಿ ಬಂಗಾರ ಸಂಪತ್ತು ಸಾಕಷ್ಟು ಮನೆ ತುಂಬಿದೆ. ಇಷ್ಟಿದ್ದ ಮೇಲೆ ನಿಮ್ಮಂತ ದುಡಿಯೋ ಮಕ್ಕಳೇ ನಮ್ಮ ಮನೆಯ ಮಕ್ಕಳಂತ ತಿಳಿದ್ರಾಯ್ತು. ರುದ್ರ, ಎಂಥ ಮಾತ್ರಿ ದನಿಯರ, ಇದು ಎಂಥ ಮಾತನಾಡಿದಿರಿ ನೀವು. ನಮ್ಮನ್ನು ಎಷ್ಟೇ ಪ್ರೀತಿಯಿಂದ ಮಕ್ಕಳಂತ ಕಂಡರೂ ನಾವು ನಿಮ್ಮ ಮನೆ ಮಕ್ಕಳು ಆಗೋದಿಲ್ರಿ. ನಿಮ್ಮ ಹೊಟ್ಟೆಯಿಂದ ಒಂದು ಮಗ ಬೇಕೇ ಬೇಕು. ನಾನು ಎಷ್ಟಾದರೂ ಈ ಮನೆಯ ಆಳು ಮಗನೇ ಹೊರತಾಗಿ ಯಜಮಾನ ಅಲ್ರಿ. ನಮ್ಮ ಮುತ್ತೋಜನ ಕಾಲದಿಂದಲೂ ಈ ಮನೆಯಲ್ಲಿ ದುಡಿತ ಬಂದಿವಿ. ನಮ್ಮ ಎಲ್ಲರನ್ನು ನೀವು ಪ್ರೀತಿಯಿಂದ ಮಕ್ಕಳಂತೆ ಕಂಡಿರಿ. ಅದಕ್ಕಾಗಿ ನಾ ಈ ಪ್ರಭುಲಿಂಗ ದೇವರಲ್ಲಿ ಬೇಡ್ಕೊಳ್ಳೋದು ಏನಂದರೆ, ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಿದರೆ ಈ ಊರಲ್ಲಿ ಇರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಂತೂ ಹರಕೆ ಹೊತ್ತೀನ್ರಪ್ಪ, ಹರಕೆ ಹೊತ್ತೀನಿ. ರುದ್ರ, ನೀನು ನಮ್ಮ ಮನೆಯ ಆಳ ಮಗನಲ್ಲ, ನಮ್ಮ ಮನೆಯ ಮಗ ನೀನು. ನಿನ್ನಂತ ವಿಶ್ವಾಸಕ ಅಭಿಮಾನಿ ಸಿಗಬೇಕಾದ್ರೆ ನಮ್ಮ ಮನೆತನದ ಪುಣ್ಯವಿದೆ. ರುದ್ರ, ಪುಣ್ಯವಿದೆ. ಧನ್ಯರ, ನನ್ನ ಪುಣ್ಯ ಈ ಮನೆಗಿಲ್ರಿ, ಆದರೆ ಈ ಮನೆಯ ಅನ್ನ ತಿನ್ನುವ ಪುಣ್ಯದ ಋಣ ನನಗೈತ್ರಿ. ಈ ಋಣ ನಾನು ಯಾವ ಜನ್ಮದಾಗ ಮುಟ್ಟಿಸ್ತೀನೋ ಏನೋ. ರುದ್ರ, ಈ ಜಗತ್ತಿನಲ್ಲಿ ಪುಣ್ಯ ಮಾಡಿದವ್ರಿಗೆ ಒಬ್ಬರ ಋಣ ಒಬ್ಬರಿಗೆ ಮುಟ್ಟಿಸುವ ಕಾಲ ದೇವರು ತಂದೆ ತರುತ್ತಾನೆ. ಇರ್ಲಿ, ಸ್ವಲ್ಪ ತೋಟದ ಕಡೆ ಹೋಗಿ ಬಾ ರುದ್ರ. ಆಯ್ತು ರೀ ಧನ್ಯರ, ನಾನು ಈಗ ಹೋಗಿ ಬರ್ತೀನಿ. ಮಾದೇವಿ ಎಲ್ಲಿಗೆ ಹೋಗಿದೆ? ರೀ, ದೇವಸ್ಥಾನಕ್ಕೆ ಹೋಗಿದ್ದು. ಅಲ್ಲಿ ತುಪ್ಪದ ಅಭಿಷೇಕ ಮಾಡಿದಿತ್ತಲ್ಲ, ಅದಕ್ಕೆ ಹೋಗಿದೆ. ತೆಗೆದುಕೊಳ್ಳಿ ಪ್ರಸಾದ. ಮಾದೇವಿ, ಪ್ರತಿನಿತ್ಯ ತಪ್ಪದೆ ದೇವರ ಗುಡಿಗೆ ಹೋಗಿ ಅಭಿಷೇಕ ಮಾಡಿಸಿ ಬರ್ತಿಲ್ಲ, ಯಾಕೆ? ದೇವರ ಹತ್ರ ಏನಾದರೂ ಹರಕೆ ಬೇಡ್ಕೊಂಡಿದೀಯಾ? ಹೌದು ಸ್ವಾಮಿ, ನಿಮ್ಮಂಥ ನ್ಯಾಯವಂತ, ನೀತಿವಂತ, ಗುಣವಂತ, ಧರ್ಮವಂತ ಪತಿ ಪಡಿಬೇಕಂದ್ರೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ ರೀ. ಆ ದೇವರು ಸಕಲ ಸಿರಿ ಸಂಪತ್ತು, ಭೋಗ, ಭಾಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟಿದ್ದಾನೆ ನಮಗೆ. ಆದರೆ ನಮ್ಮ ಜೀವನದಲ್ಲಿ ಒಂದೇ ಒಂದು ಕೊರತೆ ಇಟ್ಟಿದ್ದಾನೆ ರೀ. ಮದುವೆಯಾಗಿ 3 ವರ್ಷ ಕಳೆದರೂ ಈ ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಲಿಲ್ಲರಿ. ಅದಕ್ಕಾಗಿ ಆ ದೇವ್ರ ಹತ್ರ ನಾನು ಹರಕೆ ಬೇಡಿಕೊಂಡಿದ್ದೀನಿ. ಅದು ಏನಂದರೆ, ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಬೇಕು, ನಾನು ದಿನಾಲೂ ತಪ್ಪದೆ ತುಪ್ಪದ ಅಭಿಷೇಕ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ದೀನಿ. ಅದಕ್ಕಾಗಿ ಆ ಹರಕೆಯನ್ನು ತೀರಿಸೋದಕ್ಕಾಗಿ ದೇವಸ್ಥಾನಕ್ಕೆ ಹೋಗಿದೆ. ನೋಡಿ, ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿದರೆ ಈ ನನ್ನ ಜನ್ಮ ಸಾರ್ಥಕ ಆಗುವುದ್ರಿ, ಸಾರ್ಥಕ ಆಗುವುದು. ನೋಡು ಮಾದೇವಿ, ಇಲ್ಲದ ಆಶೆಯನ್ನು ಮಾಡಿ ನಿನ್ನ ಮನಸ್ಸಿಗೆ ಭಾರ ಮಾಡ್ಕೋಬೇಡ. ಈ ಕಲಿಯುಗದಲ್ಲಿ ಮುಂದೆ ಹುಟ್ಟುವ ಮಕ್ಕಳೇ ಹೆತ್ತವರ ಮನತನಕ್ಕೆ ಮುತ್ತುಗಳಾಗಬಹುದು, ನವರತ್ನಗಳಾಗಬಹುದು. ಒಂದು ವೇಳೆ ಹುಟ್ಟಿದರೆ ಹೆತ್ತವರ ಮನತನಕ್ಕೆ ಕುತ್ತುಗಳಾಗಬಹುದು, ಕುತ್ತಿಗೆ ಕತ್ತರಿಸುವ ಕಟುಕರು ಆಗಬಹುದು. ಬಯಸಿ ಬೇಡುವುದು ಬೇಡ ಮಾದೇವಿ, ಬರುವ ಭಾಗ್ಯವಿದ್ರೂ ತಾನಾಗಿಯೇ ಬರಲಿ. ಆದರೆ ದೇವರಲ್ಲೂ ಹರಕೆ ಬೇಡೋ ಬಯಕೆ ಇಲ್ಲಿಗೆ ನಿಲ್ಲಿಸಿಬಿಡು ಮಾದೇವಿ, ನಿಲ್ಲಿಸಿಬಿಡು. ಯಾಕ್ರಿ ಆ ದೇವ್ರ ಮೇಲೆ ಅಷ್ಟೊಂದು ಕೋಪ ನಿಮಗೆ? ಓಹೋ, ನಾನು ಆ ದೇವರಿಗೆ ಹರಕೆ ಬೇಡ್ಕೊಂಡಿದ್ದೀನಲ್ಲ, ಎಲ್ಲಿ ಅದು ವ್ಯರ್ಥ ಆಗುತ್ತದೆ ಅಂತ ವಿಚಾರ ಮಾಡ್ತಿದ್ರೇನು? ಖಂಡಿತವಾಗಿಲ್ಲ ರೀ. ಆದಷ್ಟು ಬೇಗನೆ ನಮಗೆ ಮಕ್ಕಳಾಗುತ್ತವೆ. ಅವರೇ ಈ ಮನೆ ಬೆಳಗ್ತಾರೆ, ಅವರೇ ಈ ನಮ್ಮ ಮನೆಯನ್ನು ಬೆಳಗುವ ನಂದ ದೀಪಗಳಾಗ್ತಾರೆ. ಈ ನನ್ನ ಆಸೆ ಫಲಿಸುವುದರಲ್ಲಿ ಸಂದೇಹವಿಲ್ಲ ರೀ ನಮ್ಮ ಬಾಳು. ಅಂದ್ರೆ ನೀನು ಆಸೆ ಪೂರೈಸಲು ಮೊದಲು ದೇವರು ಕಣ್ಣು ತೆರಬೇಕಲ್ಲ ಮಾದೇವಿ. ಮತ್ತೆ ಈಗಾಗಲೇ ಆ ದೇವರು ಕಣ್ಣು ತೆರೆದಿದ್ದಾನಲ್ರಿ. ಅಂದ್ರೆ ನೀನು ಹೇಳುವ ಮಾತು ಮತ್ತೆ ಮತ್ತೆ ನಾನೀಗ 3 ತಿಂಗಳ ಗರ್ಭಿಣಿ ರೀ. ಮಾದೇವಿ, ಮಾತು ಸತ್ಯವೇ?
ಸತ್ಯವಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಮತ್ತೆ ನೀವು ನಾನು ಕೇಳಬೇಡಿ. ನೀವು ಮತ್ತೆ ಮತ್ತೆ ಕೇಳಿದ್ರೆ ನನಗೆ ನಾಚಿಕೆ ಆಗುತ್ತೆ. ಮಾದೇವಿ, ನೀನು ಹಿಂದೆ ಎಷ್ಟು ಸಲ ನಾಚಿದ್ರು ನನ್ನ ಮನ ಬರ ನಗ್ತಿತ್ತು. ಆದ್ರಿಂದ ನಿನ್ನ ನಾಚಿಕೆ ಸೌಂದರ್ಯ ನನ್ನ ಹೃದಯದ ತಂತಿಗಳ ಸಪ್ತ ಸ್ವರಗಳ ಮೇಟಿದಂತೆ ಕೂಗುತ್ತಿದೆ ಮಾದೇವಿ. ನನ್ನ ಮನ ಕೂಗುತ್ತಿದೆ. ಏನಂತ ಕೂಗ್ತಾ ಇದೆ ಆ ನಿಮ್ಮ ಮನಸ್ಸು? ನಿನ್ನನ್ನು ಬೇಗನೆ ಅಪ್ಪಿಕೊಳ್ಳಲು ಮಾದೇವಿ. ಹೋಗ್ಯಪ್ಪ, ಏನ್ರಿ ನಿಮ್ಮ ಹುಡುಗಾಟಿಕೆ? ನೋಡಿದವರು ಏನ್ ತಿಳ್ಕೊಂತಾರೆ? ಮಾದೇವಿ, ಇದೇ ಸಂತೋಷಕ್ಕಾಗಿ ಒಂದು ಹಾಡನ್ನು ಹಾಡು ಮಾದೇವಿ. ಆಯ್ತ್ರಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜತೆಯಾದಾಗ, ದಿನವೂ ಆನಂದವೇ ಎಂದು ಹೀಗೆ ನಾನು ಕುಣಿ ಹಾಡುವಾಗ, ಎಂದು ಹೀಗೆ ನಾನು ಕುಣಿ ಹಾಡುವಾಗ ಬದುಕು ಸ್ವರ್ಗವೇ. ಬರುಣಿಯು ಜೀವಿನ ಸಿಹಿಯು ನಡೆಯುವ ಹಾದಿ ಹೂವಿನ ಹಾದಿಯು ಆಗ ಅನುದಿನವಾಗ ಚಡಗರ ಮೇಲೆ ಮನದೆದೆಯೊಂದು ಸುಂದರ ಕಲ್ಪನೆ ಅನುಗಾಲ ಅನುರಾಗ ಅನುಗಾಲ ಅನುರಾಗ ಶುಭಯೋಗ ದರ್ಶಿ ದರ್ಶಿ ದರಿ ದರ್ಶಿ ದರ್ಶಿ ದರಿ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ಮಾದೇವಿ ದಿನವೂ ಆನಂದವೇ ಎಂದು ಹೀಗೆ ನಾನು ಸಿರಿ ಹಾಡುವಾಗ ಬದುಕು ಸ್ವರ್ಗವೇ ಶ್ಯಾಮನ ಮುರಳಿರೋಣ ಪ್ರೀತಿ ಅಂದ ಕವನ ನುಡಿಸಿಕೊಳ್ಳಲು ನಾ ಬರ್ಮೆ ಹಿಡಿದು ಸುತ್ತಿಯಲ್ಲ ಮನಸ್ಸು ಹಿಂದಲು ಕಡಲಲ್ಲ ಅವಳ ಮುತ್ತನು ಕಡಲ ಅಳಿಯನು ನಿನಗೆ ತರುವೆ ನಾನು ಸೇರಿ ನಿನ್ನನು ನೀ
ಎಲ್ಲಿ ದೀಪ ಕಟ್ಟುವೆನು ಮೊದಲು ಮಿಂಚಿರುವೆ ತಂದಿರಿಸಿ ದೀಪ ಹಚ್ಚುವೆನು ಊರಿಗಿದೆ ನಿನ್ನ ಹೂವಿಗೆ ಹಾಸುವೆ ನಿನ್ನ ಹಾಡಿಗೆ ನನಗೆ ನಾಡಿಗೆ ಜೀವನ ನಗುತ್ತಲಿದೆ ಮಾಧವಿ ಹಿಂಗೆ ಮುಚ್ಚುವುದು ಪ್ರೀತಿ ಮಾಡುವುದು ನಾವು ಈ ಸೀರಿಯಲ್ ಎಷ್ಟು ಸೊಗಸಾಗಿ ಕಾಣ್ತೀವಿ ಮದುವೆ ಇಷ್ಟಾದ್ರೂ ಕೂಡ ಏನು ಟೆನ್ಷನ್ ಆಗಿದೆ ನಿನಗೆ ನಾನು ಸಿರಿ ಹಾಡುವಾಗ ಸರ್ಗವಿ ಲಾ 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 ಥಂಡಿ ಥಂಡಿ ಹವಾದಾಗ ಕಿಟಿ ಕಿಟಿ ಜಂಪರ ಅಗಿನೆ ಫ್ಯಾಷನ್ ಅರೇದ ವಯಸ್ಸಿನ ಹುಡುಗರಿಗೆಲ್ಲ ಅಲ್ರಿ ಒಂದು 18 ವಯಸ್ಸಿನ ಹರಿಯದ ಹುಡುಗಿ ನೀಟಾಗಿ ಲಂಗ ದಾವಣಿ ಡ್ರೆಸ್ ಮಾಡ್ಕೊಂಡು ರಸ್ತೆ ಹಿಡಿದು ಹೊಂಟೈತಿ ಅಂದ್ರೆ ಸಾಕು ಈಗಿನ ಹರಿಯದ ಹುಡುಗರು ಹಿಂದಿಂದ ಬೆನ್ ಹತ್ತಿ ಬಿಡ್ತಾವಲ್ಲ ಯಾಕಂತೀನಿ ಅಲ್ಲ ಬೆನ್ ಹತ್ತಿದ್ರೆ ಹತ್ತವಲ್ಲಕ್ಕ ಸುಮ್ಮನೆ ಬರ್ತಾರ ನಾನು ನೋಡಿದ ಕೂಡಲೇ ಕಾಂಡು ಹೊಡೆಯೋದು ಹೂ ಬಾರಿಸೋದು ಏ ಹುಡುಗಿ ಬರ್ತೀಯನ್ ಹಳ್ಳಕ್ ಅನ್ನೋದು ಹಳ್ಳ ಹೋಗಿಯೋದು ಹಾಡು ಹೇಳೋದು ಸೀಳು ಹಾಕೋದು ಇನ್ನು ಏನೇನೋ ಮಾಡ್ತಾವು ಅಲ್ಲ ಈ ಹುಡುಗರೆಲ್ಲ ಹಿಂಗೆ ಯಾಕೆ ಮಾಡ್ತಾರು ನಾನು ದಿನಾ ಮನ್ಯಾಗ ಕುಂತ ವಿಚಾರ ಮಾಡ್ತೀನಿ ಇವರೆಲ್ಲ ಹಿಂಗೆ ಯಾಕೆ ಮಾಡ್ತಾರ ಅಂತ ಅಲ್ರಿ ಇವ್ರು ಹಿಂಗ್ ಮಾಡೋದ್ ನೋಡಿ ಇತ್ತಿತ್ಲಾಗ ನನಗೂ ಒಂದು ನಮೂನಿ ಹೆಂಗ ಎಬ್ಸಕ್ಕ ಬಂದೀನಿ ನನಗೆ ಹಿಂಗ ಆಗ್ಬಾರ್ದಂದ್ರೆ ನಾ ಈಗ ಏನ್ ಮಾಡ್ಬೇಕು ಸಟ್ನ ಯಾವನಾರ ನೋಡಿ ಲವ್ ಮಾಡಿ ಮದ್ವೆ ಆಗ್ಬಿಡ್ಬೇಕು ಆದ್ರ ನನ್ನ ಮದ್ವೆ ಆಗೋ ಗಂಡು ಎಷ್ಟು ಹುಡುಕಿದ್ರು ಸಿಗವಲ್ಲ ಯಾವ ಮೂಲೆ ಕುಂತಿರ್ಬೇಕಂದೀನಿ ನನ್ನ ಮದ್ವೆ ಆಗೋ ಗಂಡ ಬಾಜು ಮನ್ಯಾಗ ಭಾರಿ ಐತಿ ಕೆಂಪನ ಪಟ್ಟಿ ಬಾಜು ಮನ್ಯಾಗ ಭಾರಿ ಐತಿ ಕೆಂಪನ ಪಟ್ಟಿ ಪದರು ಬಿಡ್ತಿಲ್ಲ 3 ಎಕರೆ ಮಾಡಿ ಪದರು ಬಿಡ್ತಿಲ್ಲ 1 ಎಕರೆ ಮಾಡಿ ಹತ್ತೈತಿ ಥಂಡಿ ಬಿದ್ದನಿಂದ ಪ್ಯಾಂಟ ಎಷ್ಟಿದ್ದಿ ನೋಡು ತಿನ್ನಿ ತಿಂಡಿ ಹೋ ಬಾಯಾಗ ಹಿಡಿದೀನಿ ಉಂಡಿ ಬಾಯಾಗ ಹಿಡಿದೀನಿ ಉಂಡಿ ಅಂಗದವನ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರೆ ಬರ್ತೈತಿ ಪುಣ್ಯ ಅಂಗದವನ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರೆ ಬರ್ತೈತಿ ಪುಣ್ಯ ಚಾಚುರ್ಮ ತಿನ್ನ ಕರ್ದ ಆಚಿನ್ಯ ಚಾಚುರ್ಮ ತಿನ್ನ ಕರ್ದ ಆಚಿನ್ಯ ಈ ಬಂದಿಯಂತೆ ಓಡಿ ಬಂದಿ ಲಾವಣ್ಯ ಲಾವಣ್ಯ ಹತ್ತಿ ಬರ್ತಿದ್ದಲ್ಲ ಹುಡುಗ ಹತ್ತರ ಬಸ ಮಂದಯ್ಯ ಎಲ್ಲ ನಮ್ಮೂರ್ ಪ್ರಸ ಹತ್ತಿ ಬರ್ತಿದ್ದಲ್ಲ ಹುಡುಗ ಹತ್ತರ ಬಸ ಮಂದಯ್ಯ ಎಲ್ಲ ಕಂಗಸ ಪ್ರಸ ಮುಸುಡಿ ನೋಡಿ ಬೆರಗಾಗಿ ನಿಂತಿನಿ ಮನಸ್ಸಿಗಾದ ತ್ರಾಸ ಕಡೆ ಮಾಡಿದೆಲ್ಲ ಮೂಡಿ ಬಿರಿದಿ ಮಂದಹಾಸ ले गई दिल मेरा मन चली ले गई दिल मेरा मन चली खली बली 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 ले गई दिल मेरा मन चली ले गई
ಬಲಿ ಕಲಿ ಬಲಿ ಕಲಿ ಬಲಿ ಕಲಿ ಬಲಿ ಕಲಿ ಬಲಿ ಮಿಡಿಶಾರ ನನ್ನ ಸಾಲಿ ಬಡದಾರ ನಮ್ಮ ಮನೆಯಲ್ಲಿ ಮಿಡಿಶಾರ ನನ್ನ ಸಾಲಿ ಬಡದಾರ ನಮ್ಮ ಮನೆಯಲ್ಲಿ ಗೆಳೆಯ ನಮ್ಮ ಪ್ರೀತಿ ನುಡಿ ಆಯ್ತೋ ತುಂಬ ದುಡ್ಡಿ ಮಿಡಿಶಾರ ನನ್ನ ಸಾಲಿ ಬಡದಾರ ನಮ್ಮ ಮನೆಯಲ್ಲಿ ಮಿಡಿಶಾರ ನನ್ನ ಸಾಲಿ ಬಡದಾರ ನಮ್ಮ ಮನೆಯಲ್ಲಿ ಗೆಳೆಯ ನಮ್ಮ ಪ್ರೀತಿ ನುಡಿ ಆಯ್ತೋ ಏಯ್ ಯಾವನೋ ನೀನು ಅಲ್ಲ ಎಲ್ಲಿಂದ ತಪ್ಪಿಸ್ಕೊಂಡು ಬಂದಿ ರಸ್ತಾದ ಮ್ಯಾಗ ಹೆಣ್ಮಕ್ಳು ನಿಂತಿದ್ ನೋಡಿ ಹಾಡು ಹಾಡಕತ್ತಿಯಲ್ಲ ಯಾಕ ಏನಂತೈತಿ ನಿನ್ ಜನ್ಮ? ನಿಮ್ಮಂತವ್ರನ್ನ ಕಂಡ ಕೂಡ್ಲೆ ಹಾ. ನಿಮ್ಮಂತವ್ರನ್ನ ಕಂಡ ಕೂಡ್ಲೆ ನಮ್ದು ಎದ್ದು ಬಿಡ್ತೈತಿ ನೋಡ. ಅಲ್ಲ ಬಾಯಿಲಿ ಎದ್ದು ನಿಂತಿದ್ ಕಾಣವಲ್ದು. ಏ ಬಿಕನಾಸಿ ಏನದು ಎದ್ದು ನಿಂದ್ರೋದು? ತಲೆಯಾಗಿನ ಮಳ್ರಿ, ತಲೆಯಾಗಿನ ಮಳ್ಳ. ಯಾಕ ನಿನಗೆ ಹಿಡ್ಕೊಂಡು ಯಾರು ಒದ್ದಿಲ್ಲೇನು ಹಿಂದ ಮುಂದ? ಯಾಕೆ ಓದಿತಾರ್ರಿ? ಓದಿಸುಗಳಂತ ಕೆಲಸ ನಾವು ಇನ್ನೂ ಮಾಡಿಲ್ಲ. ಹಾ. ಒಂದು ವೇಳೆಸ ಓದ್ಯಾಕ ಬಂದವ್ರನ್ನ ಒಲಿಸ್ಕೊಂಡು ಬಿಡ್ತೇವ ನೋಡ್ರಿ. ಅಂತ ಉದ್ಯೋಗ ಐತಿ. ಹಾ, ಅಂತ ಉದ್ಯೋಗ ಏನ್ ಮಾಡ್ತೇಪ್ಪ? ಟ್ಯೂಷನ್ ಹೇಳ್ತೀನಿ. ಟ್ಯೂಷನ್ TCH ಕಲ್ತು ನೌಕರಿ ಸಿಗಲಿಲ್ಲ, ಅದಕ್ಕೆ ಟ್ಯೂಷನ್ ಹೇಳ್ಬೇಕಂತ ಬಂದೀನಿ. ಇನ್ನೂ ಯಾವ ಹುಡುಗರೇ ಸಿಕ್ಕಿಲ್ಲ ನೋಡ್ರಿ. ಮೊದಲು ಸಿಕ್ಕವಳೇ ನೀವೇ ಅಂದಂಗೆ. ನಿಮ್ಮ ಉದ್ಯೋಗ ಏನ್ರಿ? ಅಯ್ಯೋ ನಂದೇನೈತಿ ಉದ್ಯೋಗ ಇದ್ದವನ್ನ ಮಾಡ್ಕೋಬೇಕಂತ ಹೇಳಿ ಮುಂಜಾನೆದ್ದು 10 ಕಡೆ ತಿರ್ಗಾಕತ್ತೀನಿ. ಯಾರು ನನ್ನ ಕಣ್ಣಿಗೆ ಬೀಳ್ವಲ್ರು, ಬಿದ್ರು ನನ್ನ ಒಲ್ಲೆ ಅಂತಾರ. ಯಾಕ್ರಿ ಒಲ್ಲ ಅಂತಾರ ಇಂಥ ಫಿಗರ್? ಮಾಮ ನೋಡುನು. ಮಾಮ ಕಂಗ್ರಾಚುಲೇಷನ್. ಎದಕ್ಕ? ನಾ ಸಾಲಿ ಕಲಿಲಾರ್ದಕ್ಕ. ಅಂದ್ರೆ ನೀವು ಸಾಲಿ ಕಲ್ತಿಲ್ಲ ಅಂದಂಗ ಆಯ್ತು. ಹೌದು. ಸಾಲಿ ಕಲಿಲಾರ್ದಕ್ಕೆ ಇಷ್ಟು ಪ್ಯಾಶನ್? ಯಾಕ ಕಲ್ತವ್ರ ಫ್ಯಾಷನ್ ಮಾಡ್ಬೇಕಂತ ಏನಾರ ರೂಲ್ಸ್ ಐತೇನು? ಹಾಗಲ್ರಿ. ಹಾ. ಹಿಂದಿತ್ತಂದ್ರೆ ಸೊಡ್ಡ ಹೊಡಿ ನೋಡುನು. ಯಾರು ಹಾಗಲ್ರಿ. ಯಾರು ಹೊಡಿಬೇಕು ಸೊಡ್ಡ? ಇಬ್ರು. ಹಾಗಲ್ರಿ. ನಿಮ್ಮದು ಮ್ಯಾಗಿಂದು ತಳಗಿಂದು ನೋಡಿದ್ರೆ ನಡ್ಬರ್ಕಿಂದ ಬಿಟ್ಟಿ ಎಲ್ಲನೇ ಬತ್ರಿ. ಎಲ್ಲಾನು ನೋಡಿದ್ರೆ BA MA MD ಕಲ್ತು ಈಗ ಒಂದು ಒಳಗೆ ಸಿಜರಿಂಗ್ ಮಾಡಿ ಹೊರಗೆ ಬಂದು ನಿಂತವ್ರಂಗೆ ಕಾಣ್ತ್ರಿ. ನಿಮ್ಮನ್ನ ನೋಡಿದ್ರೆ ಬರೀ 0 ಎದಕ್ಕೆ ಬರೋದಿಲ್ರಿ? 4 ಅಕ್ಷರ ಕಲಿಬೇಕು. ಖರೆ ಐತಿ ಮಾಸ್ತರ್ ನಿನ್ನ ಮಾತು. ನನಗೂ ಕಲಿಬೇಕಂತ ಭಾಳ ಆಸೆ ಇತ್ತು, ಆದ್ರೆ ಕಲೀಲಿಲ್ಲ. ಈಗ ಹೆಂಗೋ ನೀ ಭೇಟಿಯಾಗಿಯಲ್ಲ, ದೇವ್ರು ಕೂಡಿಸ್ದಂಗ ಇಲ್ಲೇ ಭೇಟಿಯಾಗಿ ನಿನ್ನಿಂದಲೇ ಶುರುವಾಗ್ಲಿ ನಿನ್ನ ಟ್ಯೂಷನ್. ನೀ ಎಲ್ಲಿಗೆ ಬಾ ಅಂತ ಅಲ್ಲಿ ಬರ್ತೀನಿ. ಎದಕ್ಕೆ? ಮೊನ್ನೆ ಹೇಳಿನಲ್ಲ ನಿನಗೆ ಕುಟ್ಟಾಕ್ ಬರಂಗಿಲ್ಲ, ನಾವು ಕುಟ್ಟಿಸ್ಕೊಳಕ್ ಬರ್ತೀವಿ. ಒಟ್ಟು ನೀ ನನಗೆ ಕಲಿಸ್ಬೇಕು. ಆದ್ರೆ ಚಿಂತನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಜಗತ್ತಿನಾಗ ಯಾರೂ ಕಲಿಸಲಾರ್ದು ನಾ ಕಲಿಸ್ಬಿಡ್ತೀನಿ. ಏನು? ಟ್ಯೂಷನ್. ಈ ಜಗತ್ತಿನಾಗ ಯಾರು ಕಲಿಸಲಾರ್ದು ನಾ ಕಲಿಸ್ಬಿಡ್ತೀನಿ. ಒಂದು ವೇಳೆ ಕಲಿಸ್ಬಿಟ್ಟಂದ್ರೆ ಮತ್ತೆ ನನ್ನ ಹತ್ತಿರನೇ ಬರ್ಬೇಕ್ರಿ. ಹಾಂಗ್ ಕಲಿಸ್ಬಿಡ್ತೀನಿ. ಎದಕ್ಕ? ಟ್ಯೂಷನ್ ರೀ, ಕಲಿಯಾಕ. ಕಾರಿ. ಅವೆಲ್ಲ ಹೋಗ್ಲಿ ಬಿಡ್ರಿ ಮಾಸ್ತರ. ಅಂದಂಗ ನಿಮ್ಮ ಹೆಸರು ಏನಂತ ಹೇಳಿಲ್ಲ? ನನ್ನ ಹೆಸರು ಹರಿ. ಏನ? ಹರಿ, ನರಹರಿ. ನರಹರಿನ? ಹರಿ ಅಂದ್ಕೂಡ್ಲೆ ಏನ್ ಹರಿ ಅಂದ ಇವ ಅಂತ ವಿಚಾರ ಮಾಡೋದನ್ನ. ಅಯ್ಯ ಇದೆಂತ ಹೆಸರ್ರಿ? ನೀವು ಯಾರ್ದಾರ ನರಗಿರ ಹರಿದಿರೇನು? ಇಲ್ರಿ. ಮತ್ತ ಯಾರ್ದಾರ ಅಂಗಿ ಹರಿದಿರೇನು? ಇಲ್ಲ. ಮತ್ ಯಾರ್ದಾರ ಏನಾರ ಹರಿದಿರೇನು? ಲೇ ನಿನ್ನ ಅವನ ಅವ್ರದ್ದು ಯಾಕೆ ಹರಿಯಕ್ ಹೋಗ್ಲಿ? ನೀವು ಹೂ ಅಂದ್ರಿಂದ ಬೆಳತ್ತ ಕುಂತ ನಿಂದೆ ಹರಿದೈತ್ ನೋಡು. ಏನದು ಹರಿಯೋದು? ಹಾ? ಏನ್ ಹರಿತಿ? ಹರಿಯೋಂಗ ಬಿಟ್ಟಿಲ್ಲ ಏನು? ನೋಡು ಅಂದಂಗೆ ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರ
ನನ್ನ ಹೆಸರು ಸುಂದ್ರಿ. ಸುಂದರಿ. ಹಾ ವಾವ್, ಬ್ಯೂಟಿಫುಲ್ ನೇಮ್ ಯಾರು ಸುಂದರಿ? ಎದಕ್ಕೆ ಅಣಿ ಮಾಡ್ಬೇಕು? ಸುಂದರಿ, ಹಾ ಶುರು ಮಾಡ್ಲ ನಿನಗ? ಏನ್ ಶುರು ಮಾಡ್ತೀರಿ ಮಾಸ್ತರ? ಟಿವಿ ಶನ ನೋಡು. ಹಾ ನಾ ಅಂದಂಗೆ ಅನ್ಬೇಕು. ಆಯ್ತು. ಎಲ್ಲಿ ಬಿಗಿ ಹಿಡ್ದಂತೀನಿ, ಎಲ್ಲಿ ಸರಳ ಅಂತೀನಿ. ನಾ ಹ್ಯಾಂಗಂತೀನಿ ಹಂಗ ಅನ್ಬೇಕು. ನೀವೇನ್ ಚಿಂತೆ ಮಾಡ್ಬೇಡ್ರಿ ಮಾಸ್ತರ್. ನೀವು ಎಲ್ಲಿ ಒತ್ತಿ ಹಿಡಿಯತ್ತೀರಿ ಅಲ್ಲಿ ಒತ್ತಿ ಹಿಡಿದು ಬಿಡ್ತೀನಿ. ನೀವು ಎಲ್ಲಿ ಡಿಲ್ಲ ಬಿಟ್ಟು ಬಿಡುತ್ತೀರಿ ಅಲ್ಲಿ ಡಿಲ್ಲ ಬಿಟ್ಟು ಬಿಡ್ತೀನಿ ನಾ. ಹಂಗಾದ್ರೆ ನನಗೆ ಎದುರಿಗೆ ಸೀದಾ ನಿಂದ್ರು. ಹಿಂಗ ನಿಂದ್ರಕ್ ಹೋಗ್ಬೇಡ. ಹಿಂಗ ನಿಂತಂದ್ರ ನಮ್ಮದು ಹೇಳ್ತೈತಿ. ತಲೆಯಾಗಿನ ಮಳ್ಳ ಇರ್ಲಿ, ಶುರು ಮಾಡ್ಲ? ಶುರು ಮಾಡ್ರಿ ಮಾಸ್ತರ. ತಡ್ಕೊಳಕ್ ಆಗೋದು. ನೋಡು, ನಾ ಅಂದಂಗೆ ಅನ್ಬೇಕು. ಆದ್ರೆ ಶುರು ಮಾಡೋನು. ಶುರು ಮಾಡ್ರಿ, ಇಲ್ಲಾಂದ್ರೆ ಅವ ಶುರು ಮಾಡ್ತಾನೆ. ಅ ಆ ಓ ಓ ಈ ಈ ಈ ಈ ಉ ಊ ಊ ಎ ಐ ಎ ಎ ಐ ಐ ಓ ಆಹಾ. ಆಯ್ತಾ? ಇಷ್ಟೇ ನೀನು ಐತಿ. ಏನ ಕಲಿಯೋದೈತಿ, ಇಷ್ಟೇ ಹಂಗಿರ್ತೈತಿ. ಈಗ ಒಂದನೇ ಮಡಿನಲ್ಲಿ ಕಲ್ಸಿದ್ ನಾನು. ಏನು ಒಂದನೇ ಮಡಿನಿನಲ್ಲಿ ಒಂದು ಮಡಿಲಿನಲ್ಲಿ ಹೌದು. ಒಂದೇ ಮಾಡ್ಲಲ್ಲಿ ಇಲ್ಲ, ಈಗ ಮೂರನೇ ಮಡಿನಿನಲ್ಲಿ ಮತ್ತೆ ಕಲಿಯೋದೈತಿ. ಮೂರ್ ಅದಾವೇನು? ಹೌದು. ಅದು ಅದು ಹೆಂಗ? ಮಾತ್ರ ಹ್ಯಾಂಗ ಕಲಿಯೋದೈತಿ ಗೊತ್ತೇನು? ಹೆಂಗ? ಬಾಳ ನೆನಪಿನಾಗ ಇಟ್ಕೋಬೇಕು ನೀನು. ಇಟ್ಕೋತೀನಿ. ಹಂಗಾದ್ರ ನಂದು ಕೈಯಾಗ ಹಿಡಿಬೇಕು. ಏನು? ಪೆನ್ಸಿಲ್. ಪೇನ ಹಂಗ ಹೇಳ್ರಿ ಬಿಡಿಸಿ ಮತ್ ಮಂದಿ ಬೇರೆ ಇಲ್ಲ ತಿಳ್ಕೊತಾರ. ಇಲ್ಲ ಇಲ್ಲ, ನೀ ಮತ್ತೇನ್ರ ತಿಳ್ಕೊಂಡಿ ಇದು ಕೈಯಾಗ ಹಿಡಿಬೇಕು. ಹಿಡಿದ್ರಿ ಶುರು ಮಾಡೋಣ. ನಿಮ್ದು ಹಿಡ್ದೇನ್ರಿ ಕೈಯಾಗ? ಹಾ ಶುರು ಮಾಡ್ರಿ ಮಾಸ್ತರ. ಕಚ್ಚಪ್ಪ, ಹಂಗಾದ್ರ ನಾ ಕಲಿಸ್ಬೇಕಲ್ಲ ನಿನ್ನ ಕೈ ಹಿಡಿದು. ಕ್ಯಾಪ್ ತೆಗಿಯಲ್ಲ, ಸಾವಕಾಶ ತೆಗಿ. ಬಿಸಿ ಮಾಡಬೇಡ. ಅದಕ್ಕ ಮುಂದಿನ ತುದಿಗೆ ಬ್ಯಾನ್ ಆತು. ಬ್ಯಾನ್ ಆಗೋದಿಲ್ಲ, ಚಲ್ತೈತಿ ಗಸಬಿಸಿ ಮಾಡಿದ್ರ. ತುಂಬಾ ಇಷ್ಟ. ನೋಡು, ನಾ ಅಂದಂಗ ನಾವು ಆ ಈ ಊ ಮಾಸ್ತರ, ಹಾ ಈಗ ಏನೋ ಅಂದ್ರಲ್ಲ ಲಾಸ್ಟ್, ಯಾಕ? ಅದು ಒಮ್ಮೆ ಭಾಳ ಬಿರುಸದರಿ. ಮೈ ಒತ್ತಿ ಹಿಡಿದು ಬಿಟ್ಟಂಗಾಯ್ತು. ನೀವೇನು ಹಿಂದೆ ಏನೋ ಹಿಡಿದ್ರೇನ ಅನ್ಸ್ಬಿಟ್ಟದ ನನಗೆ. ನೋಡು ಸುಂದ್ರಿ, ಹಾ. ಮೊದಲು ಕಲಿಯುವಾಗ ಬಹಳ ಬಿರುಸು ಅನಸ್ತೈತಿ. ಬರುವತ್ತ ತಾನೇ ಸುರಳಾಗಿ ಬಿಡ್ತಾವ. ಹೌದಾ? ಮೊದಲು ನಾ ಹಂಗ ಅಂತೀನಿ ಹಂಗ ಅನ್ಬೇಕು ನೀನು. ಹಂಗಾದ್ರ ಈಗ ಹೇಳ್ರಿ, ಇನ್ನೊಂದು ಕಬಡ್ಡಿ ಆಡ್ತೀರೇನ್ರಿ? ಹಾ, ಏನು? ಹಾ, ಆಡ್ಲಿಕ್ಕೆ ಬಂದಿವಿ. ಕಬಡ್ಡಿ, ಕ್ರಿಕೆಟ್. ನೋಡು ಸುಂದ್ರಿ, ಹಾ, ನೀ ನನ್ನ ಕೈ ಬಿಟ್ಟೆ ಅಂದ್ರ ಏನೈತಿ ಕೆಟ್ಟ ಹೋಯ್ತು ನೋಡು. ಮಾಸ್ತರ, ನನಗೆ ಯಾಕೋ ಒಂದ್ ನಮೂನಿ ಹೆಂಗೆಂಗೋ ಆಗಾಕತ್ತೈತಿ. ಡಾಕ್ಟ್ರ ಏನು ಮಲಮ್ ಇಟ್ಕೊಂಡ್ ಬರ್ಲಕ್ಕ? ಹೆಂಗೆ ಮಲಾಮ್ ಐತೇನ್ರಿ? ಇವ್ರಂತಕೈತಿ ಮಲಮ್ ಬೇಕೇನು? ಹೆಂಗೆಂಗೋ ಅನ್ಸಾಕತ್ತೈತಿ. ಹ್ಯಾಂಗ ಅನಸ್ತೈತೆ ಸುಂದರಿ? ನನ್ನ ಮೈ ಎಲ್ಲ ಜುಮ್ ಜುಮ್ ಅನ್ಸಾಕತ್ತೈತಿ. ಜುಮ್ ಅನಸ್ತೈತಿ. ಸಟ್ಟನೆ ಮನಿಗೆ ಹೋಗು, ಮನೆಗೆ ಹೋಗಿ ತಿಂದು ಬಿಡು ಖಾರ ಉಪ್ಪ. ನಿಂತು ಬಿಡ್ತಾವ ನೋಡು ಮೈಯಾಗಿನ ಜಡ್ಡು. ಅಲ್ರಿ ಮಾಸ್ತರ, ಉಪ್ಪ ಖಾರ ಜಾಸ್ತಿ ತಿಂದ್ಬಿಟ್ನಂದ್ರ ಆಮೇಲೆ ಉರಿಯಾಕ ಚಾಲು ಮಾಡ್ತೈತಿ. ಏನ್ ಉರಿತೈತೆ ಸುಂದರಿ? ಏನು ಉರಿತೈತಿ? ಹೊಟ್ಟಿ ಉರಿತೈತಿ. ಮತ್ ನೀ ಹೊಟ್ಟೆ ಹೆಂಗ್ ಮಾತಾಡಕ್ ಹೋಗ್ಬೇಡ ಮಾಸ್ತರ. ಹೌದು. ಅಂತೂ ನೀ ಪಕ್ಕ ಇದೀಯಾ ಅಲ್ಲ? ಪಾಠ ಹೇಳ್ದಂಗ್ ಮಾಡಿ ಹಗರಕ್ಕೆ ನನ್ನ ಮೈಯಾಗ ಕರೆಂಟ್ ಪಾಸ್ ಮಾಡಿಬಿಟ್ಟೆಲ್ಲ ಅಂತೀನಿ. ಹೌದು ಅನ್ಬೇಕು ನಿನ್ನ ಗಟ್ಟಿ ಧೈರ್ಯಕ. ಮತ್ತೇನು ಶುರು ಮಾಡೋನು? ಈ ಕೈ ಅಂತೂ ನಾ ಯಾವತ್ತೂ ಬಿಡೋದಿಲ್ಲ. ಶುರು ಮಾಡೋನು. ಮಡಿಯೋ ಮಾಸ್ತರ ಹೊಡಿ 9. ನಡುವುರಾಗ
ಕಡದರೆ ಕಡಿಲಿ ತರತನ ಬಿಡುವುದಿಲ್ಲ. ಎಗ್ ರೈಸ್ ತಿಂತೀರೇನು? ಚಿಕನ್ ರೈಸ್ ತಿಂತೀವಿ. ಬಿಟ್ಟರ ಜಾತಿಯ ಮಗನಲ್ಲ ನಾ ತಿಳಿದಂಗ ಹಗರಲ್ಲ ನಿಮ್ಮ ಪಾದನಲ್ಲ ಯಾರ ಜಿಗಿ ನನಗಿಲ್ಲ. ನಡುವುಲಾಗ ಕಡದರ ಕಡಿಲಿ ತರತಿನ ಬಿಡುವುದಿಲ್ಲ. ಬಿಟ್ಟರ ಜಾತಿಯ ಮಗನಲ್ಲ ಹಿಡಿದಂಗ ಹಗರಲ್ಲ ನಿಮ್ಮ ಪಾದನಲ್ಲ ಯಾರ ಜಗಿ ನನಗಿಲ್ಲ. ನಿಮ್ಮ ಪಾದನಲ್ಲ ಯಾರ ಜಗಿ ನನಗಿಲ್ಲ. ಕೈ ಮಣಿ ಕರಿತೀನಿ ತಡಿ ತಡಿವಾರ ನಲ್ಲ ಹಿಂದಿಂದ ಬೆಳದಿ ನೋಡಿದ ಮೂಡಿಂದ ಸಕ್ಕಗೆ ನಿಂತಿನಿ ನಾಯಿಲ್ಲ. ಏನಾಗತೈತೆ ಆಗಲಿ ಗೆಳತಿ ನಿನ್ನ ಸಂವಾದ. ನಡುವೂರಾಗ ಕಡೆದರಗಳಲ್ಲಿ ತರತಿನ ಬಿಡುವುದಿಲ್ಲ. ಕಣ್ಣ ಹತ್ತಿದರ ತಿರುಗಿ ನೋಡಿದಾಗಿ ನನ್ನ ಮುದ್ದ ಮನಸ್ಸು ನೋಡಿ ಪ್ರೀತಿ ಮಾಡಿದಾಗಿ ಜೋಡನ 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 ಹೆಣಲ ಕೊಡುಗಳಿದಿ ದಿನ ಬರುವಾಗಿ ಹೈಸ್ಕೂಲ್ ಚೂಡಿ ಹುಟ್ಟುಗಳಿದಿ ಚಂದಗ ಕಣವಾಗಿ ಯಾರದ 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 ಕಣವಿದ್ದ ನಮ್ಮ ಪ್ರೀತಿ ಮಾಲ ಆಗದ ಮಡಿ ನಮ್ಮಲ ಗೆಳತಿ ಬಾಳ ಅಮ್ಮಲ ಕಣ್ಣವಾನ ಹೇಳುವಾಗ ಗೆಳತಿ ಗೆಳತಿ ನೀ ಹೋದ ಮ್ಯಾಲ. ಬರ್ರಿ 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 ಗ್ಯಾಸ್ ರಿಪೇರಿ ಮಾಡೋರು ಬಂದಾರ. ಬರ್ರಿ ಬರ್ರಿ. ನಡುವೂರಾಗ ಕಡೆದರೆ ಕಡಿಲಿ ತರತಿನಿ ಬಿಡುವುದಿಲ್ಲ. ಬಿಟ್ಟರ ಜಾತಿಯ ಮಗನಲ್ಲ ಮಗ ಹಗರಿಲ್ಲ ನಿಮ್ಮ ಪಾದನಲ್ಲ ಯಾರ ಜಿಗಿ ನನಗಿಲ್ಲ. ಊರಿಗೂರ ಕಣ್ಣ ಹತ್ತಿದರೆ ತಿರುಗಿ ನೋಡಿದಾಗಿ ಮುನ್ನ ಮುನ್ನ ಮನಸ್ಸ ನೋಡಿ ಪ್ರೀತಿ ಮಾಡಿದಾಗಿ ಜೋಡನ 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 ಹೆಣಲ ಹಾಕೊಂಡು ಗೆಳತಿ ದಿನ ಬರುವಾಗಿ ಹೈಸ್ಕೂಲ್ ಚೂಡಿ ಹುಟ್ಟ ಹುಡುಗಿ ಚಂದಗ ಕಾಣುವಾಗಿ ಯಾರದ ಕಣವಿದ್ದ
la 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 la, la 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 la, la 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 la. ಖುಷಿ ಡಬ್ಬಣ ಟಿಕ್ಕಳ ಪೆನ್ನ ಪೊಗ್ಗ ರುದ್ರ, ಬೆಂಗಳೂರಿಂದ ಯಾವಾಗ ಬಂದೆ? ನಿನ್ನ ರಾತ್ರಿ ಬಂದೇನ್ರಿ ಧನ್ಯರ. ಬರಾಕ ತುಂಬ ಹೊತ್ತಾಗಿತ್ರಿ, ಅದಕ್ಕೆ ಇಲ್ಲಿಗೆ ಬರಲಿಲ್ಲ ರೀ. ಹೌದು, ಇರ್ಲಿ. ಒಳಗಡೆ ನನ್ನ ಪಾದರಕ್ಷೆಗಳು ತೆಗೆದುಕೊಂಡು ಬಾ ರುದ್ರ. ಆಯ್ತು ರೀ ಧನ್ಯರ, ಅಷ್ಟೇ ಮಾಡ್ತೀನಿ ರೀ. ರುದ್ರ, ಇನ್ನೊಮ್ಮೆ ನೀನು ನನ್ನ ಪಾದರಕ್ಷೆಗಳನ್ನು ಕೈಯಲ್ಲಿ ಹಿಡಿಕೊಂಡು ಬರಬಾರದು. ನೀನು ಮಾಡುವ ಈ ಕೀಳು ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪಲಾರದು. ಯಾಕ್ರಿ ಧನ್ಯರ? ರುದ್ರ, ನೀನು ಈ ಮನೆಯಲ್ಲಿ ದುಡಿಯುವ ಆಳೆಂದು ನಾವು ತಿಳಿದಿಲ್ಲ. ನಮ್ಮ ಮನೆ ಕುಟುಂಬದ ಸದಸ್ಯೆಂದು ಭಾವಿಸಿಕೊಂಡಿದ್ದೇವೆ. ನೀನು ದುಡಿಯುವ ಆಳೆಂದು ನಮ್ಮ ಮಗನಂತೆ ನಡೆಕೊಳ್ಳುತ್ತಿರುವಿ. 25 ವರ್ಷಗಳ ನನ್ನ ಮೇಲೆ ಶ್ರದ್ಧೆ ವಿಶ್ವಾಸ ಇಟ್ಟು ಈ ಮನೆಯಲ್ಲಿ ದುಡಿತಿರುವಿ. ಇದು ಅಲ್ಲದೆ ನನ್ನ ಮನುಷ್ಯನಲ್ಲಿ ಸರಿ ಸಮಾನರಾದ ಮನುಷ್ಯ ನೀನು. ಹೀಗಿರುವಾಗ ನೀನು ಇಂಥ ಹೀನ ಕೆಲಸ ಮಾಡುವುದು ನನ್ನ ಮನಸ್ಸು ಒಪ್ಪಲಾರದು. ಯಾಕೆ ಒಪ್ಪದಿಲ್ರಿ ಧನ್ಯರ? ನಾನು ಎಷ್ಟಾದರೂ ನಿಮ್ಮ ಆಳು ಮಗ. ಹಾಗಂತ ನೀನು ತಿಳಿದುಕೊಂಡಿದೀಯಾ? ನಾನು ತಿಳಿಬೇಕಲ್ಲ. ನನ್ನ ಮನೆತನದ ಬಗ್ಗೆ ಅದೆಷ್ಟು ಅಭಿಮಾನ ನನ್ನ ಹೃದಯದಲ್ಲಿ ತುಂಬಿಕೊಂಡಿದೆ, ಅಷ್ಟೇ ಅಭಿಮಾನ ನಿನ್ನ ಹೃದಯದಲ್ಲಿದೆ. ಅಂದಾಗ ನೀನು ದುಡಿಯುವ ಆಳಂತ ನಾವು ತಿಳಿದುಕೊಂಡಿಲ್ಲ. ಈ ಮನಿ ಅಭಿಮಾನಿ ವಿಶ್ವಾಸಕ, ಈ ಮನಿ ಉಳಿಸೋ ಮಾನವತೆ ಮನುಷ್ಯ ಎಂದು ನಿನ್ನನ್ನು ನಾನು ತಿಳಿದಿದ್ದೇನೆ. ಧನ್ಯರ, ನೀವು ನನ್ನನ್ನು ಬಹಳ ನಂಬುದ್ರಿ. ನಂಬಲೇಬೇಕು ರುದ್ರ, ನಂಬಲೇಬೇಕು. ನಂಬಿದವರಿಗೆ ನಂಬಲೇಬೇಕು. ಅಷ್ಟೇ ಸಾಕ್ರಿ ಧನ್ಯರ. ನಾವು ಎಲ್ಲರೂ ನಗು ನಗುತ್ತಾ ಸ್ವರ್ಗದಾಗ ಕಾಲ ಕಳೆದಂಗ ನಂಬಿಕೆಯಿಂದ ಬದುಕಿ ಹೋದರೂ ಸಾಕ್ರಿ ಧನ್ಯರ. ಧನ್ಯರ, ಅಮ್ಮವ್ರು ಬಂದ್ರಿ. ರುದ್ರ, ಬೆಂಗಳೂರಿಂದ ಯಾವಾಗ ಬಂದ್ಯಪ್ಪ? ನಿನ್ನ ರಾತ್ರಿ ಬಂದೇನ್ರಿ ಅಮ್ಮವ್ರ. ನಿಮ್ಮ ಮಗ ಮಹಾಂತ್ಯಾಚಪ್ಪನಿಗೆ ಬೆಂಗಳೂರಿಗೆ ಕರೆದುಕೊಂಡು ಹೋಗುವಾಗ ಭಾಳ ಹಠ ಮಾಡಿದ್ ನೋಡ್ರಿ. ಯಾಕಂದ್ರೆ ಇನ್ನೂ 6 ವರ್ಷದ ಮಗ ನೋಡ್ರಿ. ನಿಮ್ಮ ತಂಗಿ ಮನೆಯೊಳಗೆ ಬಿಟ್ಟು ಬರುವಾಗ ನನ್ನ ಮನಸ್ಸು ಭಾಳ ನೊಂದ್ಕೊಂಡೈತಿ ನೋಡ್ರಿ. ಮತ್ತು ನಿಮ್ಮ ತಂಗಿಯವರು ನನಗೆ ಸಮಾಧಾನ ಹೇಳಿ ಕಳಿಸಿಬಿಟ್ರಿ, ಬಂದೇನ್ರಿ. ನೋಡಪ್ಪ ರುದ್ರ, ನನ್ನ ಮಗ ಇನ್ನೂ ತುಂಬ ಚಿಕ್ಕವನು. ಹೆತ್ತ ತಂದೆ ತಾಯಿಗಳನ್ನು ಬಿಟ್ಟಿರ್ಬೇಕಂದ್ರೆ ಸ್ವಲ್ಪ ಕಷ್ಟ ಅಪ್ಪ. ಅವನಿಗೆ ಬೇಕಂತೇನು ನಾನು ಬೆಂಗಳೂರಿಗೆ ಕಳಿಸ್ಕೊಟ್ಟಿಲ್ಲ. ಅವನು ಚೆನ್ನಾಗಿ ಓದಬೇಕು, ದೊಡ್ಡ ವಿದ್ಯಾವಂತನಾಗಬೇಕು, ನಿಮ್ಮ ಧಣಿಯಾಗಿ ದೊಡ್ಡ ಧಣಿಯಾಗಬೇಕು ಅಂತ ಆಸೆ ಇರೋದಿಲ್ವೇನೋ, ಅದಕ್ಕಾಗಿ ಕಳಿಸ್ಕೊಟ್ಟಿದ್ದಪ್ಪ. ಖಂಡಿತವಾಗಿ ಅವನು ದೊಡ್ಡ ವಿದ್ಯಾವಂತನಾಗ್ತಾನ್ರಿ ಅಮ್ಮವ್ರ. ನಮ್ಮ ದೊಡ್ಡ ಧನಿಯರ ಹಂಗ ನಮ್ಮ ಚಿಕ್ಕ ಧನಿ ಕೂಡ ಈ ಸುತ್ತ ಹಳ್ಳಿಗೆ ನಂಬಿಕೆಯಿಂದ ವಿಶ್ವಾಸಿಯಿಂದ ಹೆಸರು ಗಳಿಸ್ತಾನ್ರಿ. ನಿಮಗಾರ ಯಾರದಾರ್ರಿ ಅವರ?
ಇರೋ ನಿಮಗೂ ಒಬ್ಬನೇ ಒಬ್ಬ ಮಗ, ಹೆಣ್ಣಂದರು ಅವನೇ, ಗಂಡಾದರೂ ಅವನೇ, ಮತ್ತು ಮುಂದೆ ಈ ಮನೆಗೆ ಯಜಮಾನ ಆಗವನು ಅವನೇ. ಹೌದಪ್ಪ ರುದ್ರ, ನನಗೇನು 10 ಮಕ್ಕಳಿಲ್ಲ, ಇರೋನು ಒಬ್ಬನೇ ಮಗ. ಗಂಡು ಅಂದರೆ ಅವನು, ಹೆಣ್ಣಂದ್ರು ಅವನೇ ನನಗೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಡಾಕ್ಟರ್ ಕೂಡ ಹೇಳಿಬಿಟ್ಟಿದ್ದಾರೆ ನಿನಗೆ ಮಕ್ಕಳಾಗೋದಿಲ್ಲ ಅಂತ. ನೋಡಪ್ಪ, ಆ ನನ್ನ ಮಗನನ್ನು ಪಡಿಬೇಕಂದ್ರೆ ನಾವು ತುಂಬ ಕಷ್ಟಪಟ್ಟಿದ್ದೀವಪ್ಪ, ತುಂಬ ಕಷ್ಟಪಟ್ಟಿದ್ದೀನಿ. ಊರಲ್ಲಿರುವ ಪ್ರತಿಯೊಂದು ದೇವರಿಗೆ ದಿನಾಲೂ ತುಪ್ಪದ ಅಭಿಷೇಕ ಮಾಡಿದೀವಿ ನಾವು. 106 ಮೈಲಿ ಬರೀ ಗಾಲಿನಿಂದ ಪಾದಯಾತ್ರೆ ಮಾಡಿದೀವಪ್ಪ ನಾವು. 9 ತಿಂಗಳು ಒಪ್ಪತ್ತು ಊಟ ಮಾಡಿದ್ದೀನಪ್ಪ ನಾನು. ಹರಕೆಯಿಂದ ಹೆತ್ತ ಮಗ ನನ್ನ ಮಗ, ಹರಕೆಯಿಂದ ಹೆತ್ತ ಮಗ ಅಪ್ಪ ನನ್ನ ಮಗ. ಮಾದೇವಿ, ನೀನು ಮಗನನ್ನು ಹಡಿಬೇಕಾದ್ರೆ ನೀನು ಒಬ್ಬಳೇ ದೇವರಿಗೆ ಹರಕೆ ಹೊತ್ತಿಲ್ಲ. ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ರುದ್ರ ಕೂಡ ಹರಕೆ ಹೊತ್ತಿದ್ದಾನೆ. ಹೌದಾ? ಹೌದು ಮಾದೇವಿ, ನಿನ್ನ ಹೊಟ್ಟಿಯಿಂದ ಒಂದು ಗಂಡು ಮಗ ಹುಟ್ಟಿದರೆ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೇನೆಂದು ಅವನು ಹರಕೆ ಹೊತ್ತಿದನು. ಅವನು ಸಣ್ಣವನಾಗಿ ನಮ್ಮ ಮನೆಯಲ್ಲಿ ದುಡಿದಿದ್ದರು, ನಮ್ಮ ಮನೆಯ ಮೇಲೆ ದೊಡ್ಡ ಅಭಿಮಾನಿ ಇದ್ದಾನೆ ಅವನು. ರುದ್ರ, ನೋಡಪ್ಪ, ವಯಸ್ಸಿನಲ್ಲಿ ನನಗಿಂತಲೂ ಸಣ್ಣವನು ನೀನು, ಆದರೆ ನೀತಿಯಲ್ಲಿ ನನಗಿಂತಲೂ ತುಂಬ ದೊಡ್ಡವನಾಗ್ಬಿಟ್ಟಿಯಪ್ಪ, ತುಂಬ ದೊಡ್ಡವನಾಗ್ಬಿಟ್ಟೆ. ನೋಡು, ಇಂದಿನ ಸ್ವಾರ್ಥ ಸಮಾಜದಲ್ಲಿ ಎಲ್ಲರೂ ತಮಗಾಗಿ ದೇವರಲ್ಲಿ ಹರಕೆ ಬಿಡ್ಕೊಳ್ತಾರೆ, ನಮಗೆ ಒಳ್ಳೇದಾಗಲಿ ಅಂತ. ಆದರೆ ನೀನು ನಮಗಾಗಿ ಹರಕೆ ಬೇಡ್ಕೊಂಡಿದ್ದೀಯ. ನಿನಗೂ ಮದುವೆ ಆಗಿದೆ, ಇನ್ನು ನಿನಗೂ ಮಕ್ಕಳಾಗಲಿಲ್ಲ. ಆ ದೇವ್ರ ಹತ್ರ ನಿನ್ನ ಬಗ್ಗೆ ಹರಕೆ ಬೇಡೋದು ಬಿಟ್ಟು ನನಗೆ ಮಕ್ಕಳು ಹುಟ್ಟಲಿ ಅಂತ ಹರಕೆ ಬೇಡ್ಕೊಂಡಿದೆಯೇನೋ? ಹಾ ರುದ್ರ, ನೀನೇನು ಚಿಂತೆ ಮಾಡಬೇಕು ಮಾಡಬೇಡ. ಇವತ್ತಿನಿಂದ ಆ ದೇವರಲ್ಲಿ ನಾನು ಕೂಡ ಹರಕೆ ಬೇಡ್ಕೊಳ್ತೀನಿ, ಆದಷ್ಟು ಬೇಗನೆ ನಿನಗೂ ಕೂಡ ಮಕ್ಕಳಾಗಲಿ ಅಂತ. ದನಿಯರ ಮಾತಿನಾಗ ಒಂದು ವಿಷಯನೇ ಹೇಳೋದು ಮರೆತು ಬಿಟ್ಟೆ. ಈಗ ನನ್ನ ಹೆಂಡತಿ ಗರ್ಭವತಿರಿ, ಹಡ್ಯಾಕಂತೂ ತವ್ರ ಮನೆಗೆ ಹೋಗ್ಯಾಡ್ರಿ. ಅದಕ್ಕೆ ಇವತ್ತು ನಾನು ಕೂಡ ನನ್ನ ಹೆಂಡತಿ ಊರಿಗೆ ಹೊಂಟೇನ್ರಿ. ಹ್ಞೂ ಹೊಂಟಿರ್ಬೇಕು, ಹೋಗಲಾರ್ದೆ ಏನು ಮಾಡ್ತೀಯ? ಏ ರುದ್ರ, ಇಷ್ಟ ದಿವಸ ಈ ವಿಷಯ ನಮ್ಮ ಮುಂದೆ ತಿಳಿಸಬಾರದೆ. ನಾವು ಇಬ್ಬರು ಗಂಡ ಹೆಂಡತಿ ನಿಮ್ಮ ಮನೆಗೆ ಬಂದು ಶ್ರೀಮಂತ ಕಾರ್ಯ ಮಾಡ್ತಿದ್ದೇವೆ. ಈ ವಿಷಯ ನಮ್ಮ ಮುಂದೆ ತಿಳಿಸಬಾರ್ದೆ ರುದ್ರ? ತಿಳಿಸ್ಬೇಕಂದ್ರಿ, ಯಾಕೋ ನನಗೆ ನಾಚಿಕೆ ಬಂತ್ರಿ, ಅದಕ್ಕೆ ತಿಳಿಸಲಿಲ್ಲ. ಎಂತ ಹುಚ್ಚನುವ ನೀನು? ಬಿಚ್ಚು ಮನಸ್ಸಿದ್ದವರೇ ಮುಂದೆ ಯಾವುದು ಮುಚ್ಚಿಡಬಾರದು, ಮುಚ್ಚಿಕೊಳ್ಳುವಂತ ಮಾತಿಗೆ ಯಾವತ್ತೂ ನಾಚಬಾರದು. ನೋಡು, ನಿನ್ನ ಹೆಂಡತಿ ಹೆರಿಗೆ ಆದ ಮೇಲೆ ನೀನು ನಿನ್ನ ಮಗ ಹೆಂಡತಿ ನೇರವಾಗಿ ನಮ್ಮ ಮನೆಯಲ್ಲಿ ಬಂದು ಬಿಡ್ರಿ. ನಿನ್ನ ಮಗನ ಕೊರಳಲ್ಲಿ ಚಿನ್ನದ ಸರ ಹಾಕಿ ಮನೆಗೆ ಕಳಿಸಿಕೊಡುವೆ. ಯಾಕ್ರಿ ಹೇಳಿ ಹಾಗೆ ಹೇಳ್ತೀರಾ ನೀವು? ಹಾ ನೋಡು ರುದ್ರ, ಗಂಡು ಹುಟ್ಟಿದ್ರೆ ಮನೆ ಕರ್ಕೊಂಡು ಬಾ ಅಂತ ಹೇಳ್ತಾ ಇದ್ದಾರೆ. ಇವರು ಚಿನ್ನದ ಸರ ಹಾಕ್ತಾರಂತೆ. ಹಾಗೇನಿಲ್ಲ, ನಿನಗೆ ಹೆಣ್ಣು ಹುಟ್ಟಿದ್ರು ಕೂಡ ಮನೆ ಕರ್ಕೊಂಡು ಬಾ, ನಾನು ನನ್ನ ಕೈಯಾರೆ ಚಿನ್ನದ ಸರ ಹಾಕ್ತೀನಿ. ನೋಡ್ರಿ, ಮೊದಲು ನನ್ನ ಹೆಂಡತಿ ತಣ್ಣಗೆ ಅಡಿಲಿ, ಆಮೇಲೆ ಯಾರ್ಯಾರಿಗೆ ಏನೇನು ಹಾಕಬೇಕಂತೀರಿ ಹಾಕಾಗತ್ತೀರಿ. ನಾನು ಈಗ ಹೋಗಿ ಬರ್ತೀನಿ ರೀ. ಮಾದೇವಿ, ರುದ್ರ ಮುತ್ತಿನಂತ ಮನುಷ್ಯ ನೋಡು. ಹೌದ್ರಿ, ರುದ್ರ ಮುತ್ತಿನಂತ ಮನುಷ್ಯ, ನೀವು ಬಂಗಾರದಂತ ಮನುಷ್ಯರು. ಮತ್ತೆ ನಾನು ಯಾರಂತ ನಿಮ್ಗೆ ಚೆನ್ನಾಗಿ ಗೊತ್ತು ತಾನೆ? ನೀನು ಹಂತಿಂತ ಹೆಣ್ಣಲ್ಲ ಮಹಾದೇವಿ, ಸೌಭಾಗ್ಯ ಲಕ್ಷ್ಮಿ ನೀನು. ಹೌದು, ನಾನು ಸೌಭಾಗ್ಯ ಲಕ್ಷ್ಮಿ, ನೀವು ರಸಿಕರಾಜರು. ಏಳು ಜನ್ಮ ಇದ್ದರೆ ಗಂಡಾಗಿ ಹುಟ್ಟಿದರೆ, ಏಳು ಜನ್ಮ ಇದ್ದರೆ ಗಂಡಾಗಿ ಹುಟ್ಟಿದರೆ ಶಿವನಲ್ಲಿ ಕೇಳುವುದು ಧರ್ಮ ಪತ್ನಿ ನೀನಾಗುವುದೇ. ಏಳು ಜನ್ಮ ಇದ್ದರೆ ಗಂಡಾಗಿ ಹುಟ್ಟಿದರೆ,
ಜೊತೆಯಲ್ಲಿದ್ದರೆ ಭೂಮಿ ಸ್ವರ್ಗ ಹೋದರೆ ನೀನು ಜೊತೆಯಲ್ಲಿದ್ದರೆ ಭೂಮಿ ಸ್ವರ್ಗ ಹೋದರೆ ನಾನಿಷ್ಟು ಪುಣ್ಯ ನೀನಿರದ ಈ ಲೋಕ ಶೂನ್ಯ ನಿನ್ನ ಬಳಿಗೆ ಬಂದರೆ ಮದುವೆ ಕೊನೆವರೆಗೂ ಕೈ ಬಿಡಲ್ಲ ತಾನೆ. ಪ್ರೀತಿ ಮಾತನಾಡಿದರೆ ನೀನು ಬಳಿಗೆ ಹೋದರೆ ಪ್ರೀತಿ ಮಾತನಾಡಿದರೆ ನಾ ಕಂಡಿದ್ದೀವಿ ಯಾರು ನನ್ನ ಬಾಳಿನ ನಾದೀಪ ನನಗೆ ಸಾವು ಬಂದರೆ ಏನಿಲ್ಲ ತೊಂದರೆ ನನಗೆ ಸಾವು ಬಂದರೆ ಏನಿಲ್ಲ ತೊಂದರೆ ನಿನ್ನ ಮುಂದೆ ಈ ಪ್ರಾಣ ಹೋಗಲಿ ಮುತ್ತೈದೆ ಭಾಗ್ಯ ನಿನಗೆ ದೊರಕಲಿ ನೀನು ಇಲ್ಲದ ಜನ್ಮ ನನಗೇಕೆ ಬೇಕು ಬ್ರಹ್ಮ ನನ್ನ ಇರ್ದ ಜನ್ಮ ನನಗೇಕೆ ಬೇಕು ಬ್ರಹ್ಮ ಜೊತೆಯಲ್ಲಿ ಈ ಪ್ರಾಣ ಹೋಗಲಿ ಸ್ವರ್ಗದಲ್ಲಿ ನಮ್ಮ ವಿಲೀನವಾಗಲಿ ಧರ್ಮ ಪತ್ನಿ ನೀರಾಗು ಎಂದೇ ಸ್ವರ್ಗದಲ್ಲಿ ನಮ್ಮ